ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. KS ಪರೀಕ್ಷೆದು ಏನಾಯಿತು ವಿಷಯ ಅಂತ ಕೇಳ್ತಾ ಇದ್ರಿ. KS ಪರೀಕ್ಷೆದು ಏನಾಯಿತು ವಿಚಾರ ಅನ್ನೋದು ನಿಮಗೆ ಕೂಡ ಹೆಚ್ಚಿಗೆ ಗೊತ್ತಿದೆ, ಹೇಳೋದಕ್ಕಿಂತ ಹೆಚ್ಚಿನ ಮಾಹಿತಿ ಇದೆ. ಈ ಒಂದು ಒಟ್ಟಾರೆ 384 ಹುದ್ದೆಯ ಅಧಿಸೂಚನೆ ಆದಾಗಿನಿಂದ ಅಪ್ ಟು ಟಿಲ್ ಮುಖ್ಯ ಪರೀಕ್ಷೆ ಮುನ್ನ ನಡೆಯೋವರೆಗೂ ಏನೆಲ್ಲ ಆಯಿತು, ಯಾಕೆ ಈ ಒಂದು ಪರೀಕ್ಷೆಯ ಒಂದು ಅಧಿಸೂಚನೆ ಇಷ್ಟರ ಮಟ್ಟಿಗೆ ಗೊಂದಲದಿಂದ ಕೂಡಿತ್ತು ಅನ್ನೋದ್ರ ಬಗ್ಗೆ ಒಂದು ಪ್ರಮುಖವಾದಂಥ ಅಂಶ ನಿಮಗೆ ಗೊತ್ತೇ ಇದೆ. ಕೆಲವೊಂದಿಷ್ಟು ಸದಸ್ಯರುಗಳು KPSC ಅವರು ನಿವೃತ್ತಿ ಹೊಂದೋರು ಇದ್ದಾರೆ. ಈ ಒಂದು ಇನ್ನೇನು ನೆಕ್ಸ್ಟು ಪೀರಿಯಡ್ ಅವ್ರು ಇರಲ್ಲ ಅಂಥವರು ತಮ್ಮ ಅಧಿಕಾರ ಮುಗಿಯುವಷ್ಟರಲ್ಲಿ ಒಂದಿಷ್ಟು ಜನ ಅಭ್ಯರ್ಥಿಗಳನ್ನು ಹಣದ ಅಥವಾ ಅವರಿಗೆ ಆಮಿಷ ತೋರಿಸೋ ಅದರಿಂದ ಹಣವನ್ನು ತೆಗೆದುಕೊಂಡು ನಾವು ಅವರನ್ನು ಅಧಿಕಾರಿಗಳನ್ನಾಗಿ ಮಾಡಿಬಿಟ್ಟು ಅವರಿಂದ ಹಣ ಪಡಿಬೇಕು ಅಂತ ಒಂದು ಉದ್ದೇಶ ಇದೆ. ಆಯಿತಾ, ಅವರೊಂದು ಕಡೆ. ಆದರೆ ಇನ್ನೊಂದು ಕಡೆ ಈ KPSCಯ ಜೊತೆ ಶಾಮೀಲಾಗಿರುವಂಥ ಸರ್ಕಾರ ಮತ್ತು ಸರ್ಕಾರದಲ್ಲಿರುವಂಥ ಕೆಲವೊಂದಿಷ್ಟು ಪ್ರಭಾವಿಗಳು ತಮ್ಮ ಸಂಬಂಧಿಕರ ಮಕ್ಕಳು ಅಥವಾ ತಮ್ಮ ಮಕ್ಕಳನ್ನು ಅಧಿಕಾರಿಗಳನ್ನಾಗಿ ಮಾಡಬೇಕು ಅಂತ ಅವರ ಜಿದ್ದಾಜಿದ್ದಿ ಒಂದು ಕಡೆ. ಈ ಇಬ್ಬರ ನಡುವಿನ ಜಿದ್ದಾಜಿದ್ದಿಯ ನಡುವೆ ಈ ಒಂದು ಪರೀಕ್ಷೆಯ ಅಧಿಸೂಚನೆ, ಈ ಒಂದು ಪರೀಕ್ಷೆಗೆ ಅರ್ಜಿ ಹಾಕಿದಂಥ ಬಡ ಮತ್ತು ಪ್ರಾಮಾಣಿಕ ವಿದ್ಯಾರ್ಥಿಗಳ ಬದುಕು ಇಲ್ಲಿ ಒಂದು ರೀತಿ ಸಮಾಧಿ ಆಗಿದೆ. ಈಗ ಇಷ್ಟೆಲ್ಲ ವಿಷಯದ ನಡುವೆ ಇದು ಒಂದು ಕಡೆ ಸೈಡ್, ಓಕೆ. ಇನ್ನು ಕ್ವಶನ್ ಪೇಪರ್, ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ಅನುವಾದದಲ್ಲಿ ದೋಷ, ಇದು ಮೊದಲ ಬಾರಿ ಆಗಿತ್ತು, ಎರಡನೇ ಬಾರಿ ಆಯಿತು, ಅದೆಲ್ಲ ಆಗೋಯಿತು. ಅದು ಕೋರ್ಟ್ಗೆ ಹೋಯಿತು, ಕೋರ್ಟಲ್ಲಿ KIT ಆಯಿತು, ಆಮೇಲೆ ಹೈಕೋರ್ಟಿಂದ ಪರ್ಮಿಷನ್ ತೊಗೊಂಡು ಕೆಲವರು ಮುಖ್ಯ ಪರೀಕ್ಷೆಯನ್ನು ಬರೆದ್ರು. ಬಟ್ ಈಗ ಸ್ಟಿಲ್ ಏನಾಗುತ್ತೆ, ಇನ್ನು ಜೂನ್ 11ಕ್ಕೆ ಇನ್ನೊಂದು ವಿಚಾರಣೆ ಇದೆ KITಲಿ. ಯಾವ ವಿಚಾರಣೆ ಅಂತಂದರೆ ಮುಖ್ಯ ಪರೀಕ್ಷೆಗೆ ಇನ್ನೊಂದಿಷ್ಟು ಜನರ ಅರ್ಹತೆಗಾಗಿ ಅರ್ಜಿಯನ್ನು ಸಲ್ಲಿಸಿದ್ರಲ್ಲ ಅವ್ರದ್ದು. ಹಾಗೇನೆ ಇದು ಸುಪ್ರೀಂ ಕೋರ್ಟಲ್ಲಿ ಕೂಡ ಈಗ ಒಬ್ಬರು ಆಲ್ರೆಡಿ ಫೈಲ್ ಮಾಡಿದರು. ಇನ್ನು ನಾನು ಕೂಡ ಹೇಳಿದ್ದೇನೆ, ಕೆಲವೊಂದಿಷ್ಟು ಸಾಕ್ಷಿ ದಾಖಲೆಗಳಿದೆ, ಅದನ್ನು ಒಂದಿಷ್ಟು ಸಂಬಂಧಪಟ್ಟವ್ರಿಗೆ ಕೊಟ್ಟಿದ್ದೀವಿ ಅಂತ. ಹಾಗಾದರೆ ಇದೆಲ್ಲ ಆದರೂ ಕೂಡ ಏನಾದರೂ ಇದೆಲ್ಲ ಓಕೆ, ನಾವು ಕೊಟ್ಟಿರೋ ಸಾಕ್ಷಿಗಳು KIT, ಸುಪ್ರೀಂ ಕೋರ್ಟ್ ಎಲ್ಲ ಕಡೆ ಕೂಡ ಪ್ರಬಲವಾಗಿ ಎಲ್ಲವೂ ಆದರೂ ಕೂಡ KPSC ಮಣಿಯುತ್ತಾ? ಮಣಿಯಲ್ಲ. ಯಾಕೆ ಮಣಿಯಲ್ಲ ಅಂದರೆ ಅವ್ರಿಗೆ ಬೆನ್ನೆಲುಬಾಗಿ ನಿಂತಿರುವಂಥದ್ದು ಈ ಸರ್ಕಾರ. ಈ ಹಿಂದಿನ 2011ರ ನೇಮಕಾತಿ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಇಡೀ ನೇಮಕಾತಿ ಇದನ್ನು ರದ್ದು ಮಾಡಿದ್ರು ಕೂಡ ಇಲ್ಲಿ ಸರ್ಕಾರ ಅವರ ಪರವಾಗಿ ನಿಂತ್ಕೊಂಡು ಅದನ್ನು ಏನು ಯಾವುದೇ ರೀತಿ ಅವ್ರಿಗೆ ತೊಂದರೆ ಆಗದ ರೀತಿ ನೋಡಿಕೊಂಡ್ರು. ಇಲ್ಲಿ ಈ ಹಿಂದಿನ CID CBI ತನಿಖೆಗಳು ಏನೇನಾಗಿದ್ದು KPSC ಅದೆಲ್ಲ ವರದಿಯನ್ನು ಓದಿ ಎಲ್ಲವನ್ನು ನೋಡಿದ್ರು ಕೂಡ ಕಟ್ಟ ಕಡೆಯದಾಗಿ ಉಳಿಯುವಂಥದ್ದು ಒಂದು ಏನಪ್ಪ ಅಂತಂದರೆ ಈ KPSC ಅನ್ನುವಂಥದ್ದು ಯಾರಿಗೂ ಹೆದರದ ಒಂದು ಬಹುದೊಡ್ಡ ಭ್ರಷ್ಟ ವ್ಯವಸ್ಥೆಯಾಗಿ ಬೆಳೆದು ನಿಂತು ಬಿಟ್ಟಿದೆ. ಆಯಿತಾ, ಅಷ್ಟರ ಮಟ್ಟಿಗಿನ ಪ್ರಭಾವ ಇವರ ಹತ್ರ ಇದೆ. ಅದರಲ್ಲಿ ಎಸ್ಪೆಷಲಿ ಹಣದ ವಿಚಾರದಲ್ಲಿ ಇವರು ಹಣಕ್ಕೆ ಯಾವುದೇ ಕಾರಣಕ್ಕೂ ಹಣದ ವಿಚಾರದಲ್ಲಿ ಅವರು ಕಡಿಮೆ ಏನಿಲ್ಲ. ಯಾಕಂದರೆ ಅಲ್ಲಿಗೆ ಬರೋವಾಗ ಅವ್ರು ಎಷ್ಟು ಕೊಟ್ಟಿರ್ತಾರೋ ಅದ್ರ 10ರಷ್ಟು 100ರಷ್ಟು ಮಾಡ್ಕೊಂಡು ಹೋಗಿದ್ದಾರೆ, ಮಾಡ್ತಾ ಇದ್ದಾರೆ ಕೂಡ ಅವ್ರು ಸ್ಟಿಲ್. ಅಂದಮೇಲೆ ಅವ್ರು ಯಾಕೆ ಇದರಕ್ಕೆ ಹೋಗ್ತಾರೆ? ಯಾರಿಗೂ ಅವ್ರಿಗೇನು ಬೇಕು? ದುಡ್ಡು ಬೇಕಷ್ಟೆ. ಬಡವರು, ಪ್ರಾಮಾಣಿಕರು, ನಿರ್ಗತಿಕರು ಅವೆಲ್ಲ ಬೇಕಾಗಿಲ್ಲ. ಒಟ್ಟು ಬಡವರ ಮಕ್ಕಳ ಬದುಕಿನ ಮೇಲೆ ಅವ್ರ ಸಮಾಧಿಯನ್ನು ಕಟ್ಟಿ ಅವ್ರ ಬದುಕಿನ ಭವಿಷ್ಯದ ಮೇಲೆ ಇವರು ಅನಿಸಿರೋದನ್ನು ಮಾಡ್ಕೊಳ್ತಾರೆ ಅಷ್ಟೆ. ಈಗ ಅಲ್ಟಿಮೇಟ್ಲಿ ಉಳಿದಿರುವಂಥದ್ದು ಏನು ಅಂತಂದರೆ ಒಂದಿಷ್ಟು ಸುಪ್ರೀಂ ಕೋರ್ಟ್ ಮೇಲೆ ಭರವಸೆ, ನಾವು ಒದಗಿಸಿರುವಂಥ ಕೆಲವೊಂದಿಷ್ಟು ಸಾಕ್ಷಿಗಳದ್ದು ಏನು ಮಾಡ್ತಾರೆ. ಹೌದು, ಈಗ ಒಬ್ಬ ಏಕಾಂಗಿಯಾಗಿ ನಾನು ಹೋರಾಟ ಮಾಡ್ತೀನಿ ಅವ್ರ ವಿರುದ್ಧ ಅಂತಂದರೂ ಕೂಡ ನನಗೂ ಅವರಷ್ಟೇ ಪವರ್ಫುಲ್, ಅಷ್ಟೇ ಇನ್ಫ್ಲುಯೆನ್ಸ್ ಬೇಕಾಗತ್ತೆ. ಈಗ ಸಾವಿರಾರು ವಿದ್ಯಾರ್ಥಿಗಳು ಬಂದು ಹೋರಾಟ ಮಾಡಿದ್ರು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ, ಕರ್ನಾಟಕದ ಯಾವುದೇ ಭಾಗದಲ್ಲೂ ಕೂಡ ಏನೇ ಆದರೂ ಕೂಡ ಅವರಷ್ಟು ಸ್ಟ್ರಾಂಗಾಗಿ ನಿಂತ್ಕೊಳ್ಳುವಂಥ ಸಂಘಟನೆ ಇನ್ನೊಂದಿಲ್ಲ. ಅಂತಹ ಸಂಘಟನೆಯ ಹೋರಾಟವನ್ನು ಕೂಡ ಅವರು ಲೆಕ್ಕಿಸಿಲ್ಲ ಅಂತಂದರೆ ತಿಳ್ಕೊಂಡ್ಬಿಡಿ ಯಾವ ಮಟ್ಟಿಗಿನ ಪ್ರಭಾವ ಅವರ ಬಳಿ ಇದೆ. ಅಂದರೆ ನೇರವಾಗಿ ಸರ್ಕಾರದ ಪ್ರಭಾವನೇ ಮತ್ತೆ ಯಾರ್ದು ಇಲ್ಲ. ಈ ಒಂದು ಭ್ರಷ್ಟ ವ್ಯವಸ್ಥೆಯನ್ನು ನೆಚ್ಚಿಕೊಂಡು ಇವ್ರು ನಡೆಸೋ ಪರೀಕ್ಷೆಗಳನ್ನು ನಂಬಿಕೊಂಡು ನೀವೇನಾದರೂ ಕೂತ್ಕೊಂಡ್ರೆ ನಿಮ್ಮ ಒಂದು 5-10 ವರ್ಷ ಜೀವನದ ಅಮೂಲ್ಯ ಸಮಯವನ್ನು ಕಳ್ಕೊಂಡ್ಬಿಡ್ತೀರ. ದಯವಿಟ್ಟು ಮುಂದಿನ ನೋಟಿಫಿಕೇಷನ್ ತುಂಬ ಜನ ಕೇಳ್ತಿದ್ದಾರೆ, KS ನೆಕ್ಸ್ಟ್ ನೋಟಿಫಿಕೇಷನ್ ಯಾವಾಗ? ಯಾಕೆ ನೆಕ್ಸ್ಟ್ ನೋಟಿಫಿಕೇಷನ್ ಅವ್ರೇನು ಪ್ರಾಮಾಣಿಕವಾಗಿ ಪರೀಕ್ಷೆ ಮಾಡ್ತಾರಾ? ಅಟ್ಲೀಸ್ಟ್ SD FD ನೋಟಿಫಿಕೇಷನ್ ಆದರೂ ಅವ್ರೇನು ಬಿಡ್ತಾರಾ? ಇವರನ್ನು ನಂಬ್ಕೊಂಡು ಕೂತ್ಕೊಂಡ್ರೆ ಒಂದು ದೊಡ್ಡ ಮಟ್ಟದ ಬದಲಾವಣೆಗೆ ಸಿದ್ಧ ಆಗಿಬಿಡ್ಬೇಕು, ಒಂದು ದೊಡ್ಡ ಕ್ರಾಂತಿಗೆ. ಇಲ್ಲ, ನಾವು ಅವ್ರು ಏನೇ ಮಾಡಿದ್ರು ಶಾಮೀಲಾದರೂ ಓಕೆ, ನಾವು ಪರೀಕ್ಷೆ ಬರೀತಾ ಇರ್ತೀವಿ, ಅವ್ರು ಎಷ್ಟಾದರೂ ಮಾಡ್ಕೊಳ್ಳಿ ಅನ್ನೋದಕ್ಕೆ ಆ ವ್ಯವಸ್ಥೆಗೆ ನಾವು ಹೋಗಿಕೊಂಡು ಬಿಡಬೇಕು ಅಷ್ಟೇ. ಎರಡು ಬಿಟ್ಟರೆ ಬೇರೆ ಯಾವುದೇ ಆಪ್ಷನ್ ಏನೂ ಕೂಡ ಉಳಿದಿಲ್ಲ. ಇನ್ನು ಕೊನೆಯ ಅವಕಾಶ ಇದ್ದವ್ರದಂತೂ ಮುಗಿದು ಬಿಡಿ ಅವ್ರ ಕತೆ, ಪಾಪ ಹೇಳೋ ಹಾಗೆ ಇಲ್ಲ ಅವ್ರದ್ದು. ಈಗ ಭರವಸೆ ಅನ್ನೋದು ಓಕೆ, ವಿದ್ಯಾರ್ಥಿ ಸಂಘಟನೆ ಅಂತ ನೀವು ಹೇಳ್ತೀವಿ. ವಿದ್ಯಾರ್ಥಿ ಸಂಘಟನೆ ಆದರೂ ಅವ್ರು ಎಲ್ಲಿಂದ ಅವ್ರು ಏನು ಮಾಡ್ತಾರೆ ಹೋರಾಟಕ್ಕೆ? ವಿದ್ಯಾರ್ಥಿಗಳೇ ತಾನೇ ಬರಬೇಕು ಅವರಿಗೆ.
ಒಂದು ಇಡೀ ಸರ್ಕಾರ, ಒಂದು ಇಡೀ ವ್ಯವಸ್ಥೆ ಷಡ್ಯಂತ್ರ ರೂಪಿಸಿ ಅವರೆಲ್ಲರೂ ಕೂಡ ಅದರಲ್ಲಿ ಇನ್ವಾಲ್ವ್ ಇರುವಾಗ ಅದು ಹೆಂಗೆ ಪಾಪ ಒಂದಿಷ್ಟು ಜನ ಸೇರಿಕೊಂಡು ನಾವು ನ್ಯಾಯ ಕೊಡಿಸ್ಬಿಡ್ತೀವಿ, ನಮಗೆ ನ್ಯಾಯ ಸಿಕ್ಬಿಡುತ್ತೆ ಅಂತ ನಾವು ಹೆಂಗೆ ಹೋರಾಟ ಮಾಡೋಕ್ಕಾಗತ್ತೆ? ಇವೆನ್ ಹೋರಾಟಕ್ಕೆ ಮಣಿಯದಂಥ ಒಂದು ಶಕ್ತಿ ಅವ್ರ ಹತ್ರ ಇದೆ ಅಂತಂದರೆ ಇಲ್ಲಿ ವಿದ್ಯಾರ್ಥಿಗಳ ಒಗ್ಗಟ್ಟು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಒಡೆಯೋ ಕೆಲಸ ಕೂಡ ಅವರೆಲ್ಲ ಚೆನ್ನಾಗೇ ಮಾಡಿದರು ಮುಂಚೆ. ಎಲ್ಲಿವರೆಗೂ ಈ ಒಂದು ವ್ಯವಸ್ಥೆಯಲ್ಲಿ ಫಸ್ಟ್ KPSC ಬದಲಾವಣೆ ಆಗಬೇಕಾಗಿರುವಂಥದ್ದು, ಅಲ್ಲಿರುವಂಥ ಎಲ್ಲ ಹಳೆಯ SDFDಗಳು, ಕ್ಲರ್ಕ್ಗಳು, ಅಧಿಕಾರಿಗಳು, ಫಸ್ಟ್ ಮೆಂಬರ್ಸು 16 ಜನ, ಆಮೇಲೆ ಅಧ್ಯಕ್ಷರು, ಅಲ್ಲಿಂದ ಇಡೀ ಪರೀಕ್ಷಾ ಪದ್ಧತಿ ವ್ಯವಸ್ಥೆ ಇದೆಲ್ಲ ಯಾವತ್ತು ಬದಲಾಗುತ್ತೋ ಆವತ್ತಲ್ಲಿ ಭ್ರಷ್ಟಾಚಾರ ಅನ್ನೋದು ನಿಲ್ಲುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ಕಾರದವರು ಏನು ಹೇಳ್ತಾರೆ, ಈಗ CM ಅವ್ರು ಕೇಳಿದ್ರೆ ಹೇಳ್ತಾರೆ KPSC ಒಂದು ಸಾಂವಿಧಾನಿಕ ಸಂಸ್ಥೆ, ನಾವು ಅದರ ಅಧಿಕಾರ ವ್ಯಾಪ್ತಿಯಲ್ಲಿ ನಾವೇನು ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಅದು ಮೇಲ್ನೋಟಕ್ಕಷ್ಟೇ, ಅದು ಒಳಗಲ್ಲೇ ಅವ್ರು ಏನು ಮಾಡಬೇಕು ಅದನ್ನು ಮಾಡ್ಕೊಂಡಿರ್ತಾರೆ. ಅದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ, ಅದ್ರ ಬಗ್ಗೆ ಏನು ಹೇಳುವಂಥದ್ದಿಲ್ಲ. ಸದ್ಯಕ್ಕೆ KS ಬಗ್ಗೆ ಇಷ್ಟು ಮಾಹಿತಿ ಇದೆ, ಆ ವಿಷಯದ ಬಗ್ಗೆ ಹೆಚ್ಚಿನದು ಹೇಳುವಂಥದ್ದು ಏನು ಉಳ್ಕೊಂಡಿಲ್ಲ. ಸೊ ಇದ್ರ ಬಗ್ಗೆ ಏನು ವಿಚಾರ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ ಧನ್ಯವಾದಗಳು.